ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 196. ಶರದಿ ಬಾ ಹೋಗೋಣ ಎಂದು ಧನುಷ್ ಕರೆದರೆ ನಿಂತಲ್ಲಿಂದ ಒಂದೇ ಒಂದು ಹೆಜ್ಜೆ ಕೂಡ ಕದಲಿಸಲಿಲ್ಲ ಅವಳು. ತನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವವಳು ತಾನು ಕರೆದರೆ ಖಂಡಿತ ಬರುತ್ತಾಳೆ ಎಂದು ಯೋಚಿಸಿದವನ ಯೋಚನೆಯನ್ನು ಹುಸಿ ಮಾಡಿದಳು ಶರದಿ. ಶರದಿ, ಯಾಕೆ ನಾನು ಕರೆಯುತ್ತಿರುವುದು ಕೇಳಿಸುತ್ತಿಲ್ಲವಾ ಎಂದು ಅವಳ ಬಳಿಗೆ ಹೋಗಿ ಅವಳ ಕೈ ಹಿಡಿದವನು, ನೋಡು ಶರದಿ, ಈಗ ನಾನು ಅಧಿಕಾರದಿಂದ ನಿನ್ನನ್ನು ಕರೆಯುತ್ತಿಲ್ಲ, ನನ್ನ ಹೆಂಡತಿ ಎನ್ನುವ ಪ್ರೀತಿಯಿಂದ ಕರೆಯುತ್ತಿದ್ದೇನೆ, ಬಾ ಹೋಗೋಣ ಎಂದನು. ಅವನ ಮಾತಿಗೆ ಏನು ಹೇಳಬೇಕು ಎನ್ನುವುದು ತಿಳಿಯದೆ ತುಂಬಿದ ಕಣ್ಣುಗಳಿಂದಲೇ ತನ್ನ ಅಣ್ಣನೆಡೆಗೆ ನೋಡಿದಳು. ಇಷ್ಟು ವರ್ಷ ಪ್ರೀತಿಯಿಂದ ಸಾಕಿದ ಅಣ್ಣನ ಮಾತನ್ನು ಮೀರಿ ಹೇಗೆ ತಾನೇ ಹೋಗಲು ಆಗುತ್ತದೆ ಅವಳಿಗೆ? ಒಂದೆಡೆ ಗಂಡ, ಇನ್ನೊಂದೆಡೆ ಅಣ್ಣ, ಈಗ ಇಬ್ಬದಿಗೆ ಸಿಲುಕಿದಳು ಅವಳು. ರಿಷಿ ಮಾತ್ರ ಅದೇ ಗಂಭೀರತೆಯಲ್ಲಿ ನಿಂತಿದ್ದನು. ರಿಷಿ, ಏನಾಗಿದೆ ನಿನಗೆ? ಬೆಟ್ಟದಂತೆ ಬಂದಂತಹ ಕಷ್ಟ ಮಂಜಿನಂತೆ ಕರಗಿತು ಎಂದು ನಾವು ಸಂತೋಷ ಪಡುತ್ತಿದ್ದರೆ ಹೀಗೆ ಯಾಕೆ ಈ ರೀತಿ ಮಾತನಾಡುತ್ತಿದ್ದೀಯಾ? ಶರದಿಯ ಗಂಡ ಕಣೋ ಕರೆಯುತ್ತಿರುವುದು, ಈಗ ಏನಾಯಿತು ಎಂದು ಇಷ್ಟು ಹಠ ಮಾಡ್ತಿದ್ದೀಯಾ? ಖುಷಿಯಿಂದ ಅವಳನ್ನು ಕಳಿಸಿಕೊಡು ರಿಷಿ ಎಂದರು ವಸುಂಧರ. ಆರಾಧ್ಯ ಮಾತ್ರ ಯಾರ ಪರವಾಗಿ ಮಾತನಾಡುವುದು ಎನ್ನುವುದು ತಿಳಿಯದೆ ಹಾಗೆ ಸುಮ್ಮನೆ ನಿಂತು ಬಿಟ್ಟಳು. ಇಲ್ಲ ಅಮ್ಮ, ಮನೆಯಿಂದ ಹೋಗು ಎಂದಾಗ ಹೋಗೋಕೆ, ಮನೆಗೆ ಬಾ ಎಂದಾಗ ಬರೋಕೆ ನನ್ನ ತಂಗಿ ಏನು ಬಿಟ್ಟಿ ಬಿದ್ದಿಲ್ಲ. ಅವಳನ್ನು ಇವರೆಲ್ಲ ಆಟದ ವಸ್ತು ಎಂದು ತಿಳಿದಿದ್ದಾರೆ. ಅವಳಿಗೂ ಒಂದು ಮನಸ್ಸಿದೆ, ಅವಳಲ್ಲಿಯೂ ಕೂಡ ಭಾವನೆಗಳಿರುತ್ತವೆ. ಅವಳ ಭಾವನೆಗಳ ಜೊತೆ ಬೇರೆಯವರು ಆಟ ಆಡುವುದು ನನಗೆ ಇಷ್ಟ ಇಲ್ಲ. ಇವತ್ತು ಅವಳನ್ನು ಕರೆದುಕೊಂಡು ಹೋಗಿ ಮುಂದೊಂದು ದಿನ ಮತ್ತೆ ಇಬ್ಬರ ಮಧ್ಯೆ ಮನಸ್ತಾಪ ಬಂದು ಮತ್ತೆ ಅವಳನ್ನು ಕರೆದುಕೊಂಡು ಇಲ್ಲಿಗೆ ಬಿಟ್ಟರೆ ನಾನು ಏನು ಮಾಡಲಿ? ಅವಳೇನು ಯಾರು ಇಲ್ಲದೆ ಇರುವ ಅನಾಥಳಲ್ಲ. ಅವಳಿಗೆ ಅವಳಣ್ಣ ನಾನಿದ್ದೀನಿ. ಅವಳನ್ನು ನಾನು ಎಲ್ಲಿಗೂ ಕಳುಹಿಸುವುದಿಲ್ಲ ಎಂದನು ಕೋಪದಲ್ಲಿ. ರಿಷಿಯ ಮಾತಿಗೆ ಧನುಷ್ಗೆ ಕೋಪ ತಾರಕಕ್ಕೇರುತ್ತಿತ್ತು. ಆದಷ್ಟು ಸಮಾಧಾನ ತಂದುಕೊಂಡವನು ರಿಷಿಯ ಬಳಿಗೆ ಹೋಗಿ, ಈಗೇನು ನಿನ್ನ ತಂಗಿಯನ್ನು ಇನ್ಮುಂದೆ ಈ ರೀತಿ ನಿಮ್ಮ ಮನೆಗೆ ಕಳುಹಿಸುವುದಿಲ್ಲ ಎಂದು ಅಗ್ರಿಮೆಂಟ್ ಮಾಡಿಕೊಡಬೇಕಾ ಎಂದನು. ಎಷ್ಟೇ ಆದರೂ ಫೇಮಸ್ ಬಿಸ್ನೆಸ್ ಮ್ಯಾನ್ ನೀವು. ಸಂಬಂಧಗಳನ್ನು ವ್ಯವಹಾರದಿಂದಲೇ ಅಳೆಯುತ್ತೀರಾ. ಸಂಬಂಧಗಳು ಯಾವತ್ತೂ ವ್ಯವಹಾರ ಆಗಬಾರದು. ಹಾಗೆ ಆದಾಗ ಆ ಸಂಬಂಧಗಳಿಗೆ ಬೆಲೆ ಇರುವುದಿಲ್ಲ. ನಿಮ್ಮ ವ್ಯವಹಾರದ ಅಗ್ರಿಮೆಂಟ್ ನಿಮ್ಮಲ್ಲಿಯೇ ಇರಲಿ, ನಮ್ಮವರೆಗೂ ಬರುವುದು ಬೇಡ ಎಂದು ರಿಷಿ ಹೇಳಿದರೆ, ನೋಡು ರಿಷಿ, ನಾನು ಆದಷ್ಟು ಸಮಾಧಾನದಿಂದ ಮಾತನಾಡುತ್ತಿದ್ದೇನೆ. ನಾನು ಇವತ್ತು ಇಷ್ಟು ಸಮಾಧಾನವಾಗಿ ಮಾತನಾಡಲು ಕಾರಣ ನಿನ್ನ ತಂಗಿ. ಮತ್ತೆ ನೀನು ನನಗೆ ಕೋಪ ಭರಿಸಬೇಡ ಎಂದು ಅವನ ಮುಂದೆ ಬೆರಳು ತೋರಿಸಿ ಹೇಳುತ್ತಿದ್ದ ಹಾಗೆ ಇಬ್ಬರ ವಾದ ಅತಿರೇಕಕ್ಕೆ ಹೋಗುವ ಮೊದಲು ತಡೆಯಬೇಕು ಎಂದು ಯೋಚಿಸಿದ ಆರಾಧ್ಯ ಇಬ್ಬರ ಮಧ್ಯೆ ಬಂದವಳು, ಅಣ್ಣ ಪ್ಲೀಸ್ ಒಂದು ನಿಮಿಷ ಸುಮ್ಮನೆ ಇರು ಎಂದು ಧನುಷ್ನನ್ನು ಸುಮ್ಮನೆ ಮಾಡಿದವಳು ಇತ್ತ ಋಷಿ ಎಡೆಗೆ ತಿರುಗಿ, ರಿಷಿ, ಇವರಿಬ್ಬರ ಮಧ್ಯೆ ಏನಾಗಿದೆ ಎಂದು ನಿಮಗೆ ತಿಳಿದಿಲ್ಲ. ಒಂದು ನಿಮಿಷ ಸುಮ್ಮನೆ ಇರಿ ಎಂದು ಹೇಳುತ್ತಿದ್ದ ಹಾಗೆ, ಇನ್ನು ಎಷ್ಟು ಅಂತ ಸುಮ್ಮನೆ ಇರುವುದು ಆರಾಧ್ಯ? ನಿಮಗೆ ಗೊತ್ತಾ ನನ್ನ ತಂಗಿ ಮದುವೆಗೂ ಮುಂಚೆ ಎಷ್ಟು ಖುಷಿಯಾಗಿದ್ದಳು ಅಂತ? ಮೊದಲು ಏನೇ ವಿಷಯ ಇದ್ದರೂ ಅದೇ ಖುಷಿಯಲ್ಲಿ ನನ್ನ ಜೊತೆ ಹಂಚಿಕೊಳ್ಳುತ್ತಿದ್ದಳು. ಆದರೆ ಈಗ ಯಾವಾಗಲೂ ಬೇಸರದಲ್ಲಿಯೇ ಇರುತ್ತಾಳೆ. ಈಗ ಎಷ್ಟು ಬದಲಾಗಿದ್ದಾಳೆ ಎಂದರೆ ಯಾವುದರ ಮೇಲೂ ಆಸಕ್ತಿ ಇಲ್ಲದ ಹಾಗೆ ಇರುತ್ತಾಳೆ. ಮನೆಗೆ ಬಂದಾಗಿನಿಂದಲೂ ಒಂದೇ ಒಂದು ದಿನವೂ ಅವಳು ನಗುವುದನ್ನು ನಾನು ನೋಡಿಲ್ಲ. ಅವಳ ನಗುವನ್ನೇ ಕಿತ್ತುಕೊಂಡಿದ್ದಾರೆ ಇವರು. ಅವತ್ತು ಬಂದು ಮದುವೆ ಆಗ್ತೀನಿ ಎಂದು ಹೇಳಿದಾಗಲೇ ಇವರ ಲಾಭಕ್ಕೋಸ್ಕರ ಹಾಗೆ ಹೇಳುತ್ತಿದ್ದಾರೆ ಎನ್ನುವುದು ನನ್ನ ತಲೆಗೆ ಹೊಳೆಯಲೇ ಇಲ್ಲ. ಬಿಸ್ನೆಸ್ ಮ್ಯಾನ್ ಯಾವತ್ತೂ ಲಾಭ ಇಲ್ಲದೆ ಯಾವ ಕೆಲಸವನ್ನು ಮಾಡುವುದಿಲ್ಲ. ನಿಮ್ಮನ್ನು ನನಗೆ ಮದುವೆ ಮಾಡಿಸಿ ನಿಮ್ಮ ಪ್ರೀತಿಯನ್ನು ದಕ್ಕಿಸಿಕೊಡುವ ಸಲುವಾಗಿ ನನ್ನ ತಂಗಿಯ ಕುತ್ತಿಗೆಗೆ ತಾಳಿ ಕಟ್ಟಿರುವ ಸ್ವಾರ್ಥಿ ಇವರು ಎನ್ನುತ್ತಿದ್ದ ಹಾಗೆ, ಹೌದು, ನೀವು ಹೇಳಿದ ಹಾಗೆ ಅಣ್ಣ ನನ್ನ ಪ್ರೀತಿಯನ್ನು ನನಗೆ ಕೊಡಿಸುವ ಸಲುವಾಗಿ ಶರದಿ ಕುತ್ತಿಗೆಗೆ ತಾಳಿ ಕಟ್ಟಿದ. ಆದರೆ ನಿಮಗೆ ಯಾರಿಗೂ ಗೊತ್ತಿಲ್ಲದೆ ಇರುವ ವಿಷಯ ಏನೆಂದರೆ ಅವನು ಶರದಿಯನ್ನು ಮೊದಲಿಂದಲೂ ಪ್ರೀತಿಸುತ್ತಿದ್ದ. ಅದನ್ನು ಯಾರಿಗೂ ಹೇಳದೆ ಮುಚ್ಚಿಟ್ಟಿದ್ದಾನೆ.
ಈ ವಿಷಯ ನಿನ್ನೆ ನನಗೆ ಮಮ್ಮಿ ಹೇಳಿದಾಗಲೇ ಗೊತ್ತಾಗಿದ್ದು. ಅಣ್ಣ ಮಾತ್ರ ಅಲ್ಲ, ಜಪಾನ್ಗೆ ಹೋದಾಗಿನಿಂದಲೂ ಶರದಿ ಕೂಡ ಅಣ್ಣನನ್ನು ಪ್ರೀತಿಸುತ್ತಿದ್ದಾಳೆ. ಅವಳು ಕೂಡ ಈ ವಿಷಯವನ್ನು ಯಾರಿಗೂ ಹೇಳದೆ ಮುಚ್ಚಿಟ್ಟಿದ್ದಾಳೆ. ನಾನು ಸುಳ್ಳು ಹೇಳುತ್ತಿದ್ದೇನೆ ಎಂದು ನಿಮಗೆ ಅನಿಸಿದರೆ ಶರದಿಯನ್ನೇ ಕೇಳಿ ಎಂದು ಈ ಬಾರಿ ಧ್ವನಿ ಏರಿಸಿ ಮಾತನಾಡಿದಳು ಆರಾಧ್ಯ. ರಿಷಿ ತನ್ನ ಅಣ್ಣನ ಬಗ್ಗೆ ಈ ರೀತಿ ಮಾತನಾಡಿದ್ದು ಸಹಿಸಲು ಆಗಲಿಲ್ಲ ಅವಳಿಗೆ. ಅದೇ ಮೊದಲ ಬಾರಿಗೆ ಆ ಮನೆಯಲ್ಲಿ ಆರಾಧ್ಯ ಧ್ವನಿ ಏರಿಸಿ ಮಾತನಾಡಿದ್ದು. ಆರಾಧ್ಯಳ ಮಾತು ಕೇಳಿ ಆಶ್ಚರ್ಯವಾಗಿದ್ದು ರಿಷಿಗೆ. ಧನುಷ್ನನ್ನು ಮದುವೆಗೂ ಮೊದಲೇ ನನ್ನ ತಂಗಿ ಪ್ರೀತಿಸುತ್ತಿದ್ದಾಳೆ ಎನ್ನುವ ಸಣ್ಣ ಸುಳಿವು ಕೂಡ ಇರಲಿಲ್ಲ ಅವನಿಗೆ. ಒಡನೆಯೇ ತಂಗಿ ಎಡೆಗೆ ನೋಡಿದವನು, ಶರದಿ, ಇವರು ಹೇಳುತ್ತಿರುವುದು ನಿಜಾನಾ ಎಂದು ಅನುಮಾನದಲ್ಲಿಯೇ ಕೇಳಿದನು. ಅದಾಗಲೇ ಕಣ್ಣಲ್ಲಿ ನೀರು ತುಂಬಿಕೊಂಡು ನಿಂತಿದ್ದವಳು ಹೌದು ಎಂದು ತಲೆಯಾಡಿಸಿದಳು. ಈಗ ಮಾತು ಮರೆತವನಂತೆ ನಿಂತಿದ್ದು ರಿಷಿ ಇಂದು ಈ ರೀತಿ ಮಾತನಾಡಲು ಕೆಟ್ಟ ಯೋಚನೆ ಏನೂ ಇರಲಿಲ್ಲ. ಮುಂದೆ ಶರದಿ ಮೇಲೆ ಧನುಷ್ ಕೋಪ ಮಾಡಿಕೊಳ್ಳಬಾರದು, ಅವಳ ಮನಸ್ಸಿಗೆ ನೋವಾಗುವ ಹಾಗೆ ಮಾತನಾಡಿ ಹಾಗೂ ನಡೆದುಕೊಳ್ಳಬಾರದು ಎನ್ನುವ ಆಲೋಚನೆಯಿಂದ ಈ ರೀತಿ ಮಾತನಾಡಿದ ಅಷ್ಟೇ. ಈಗ ತನ್ನ ತಂಗಿ ಕೂಡ ಮೊದಲಿನಿಂದಲೂ ಪ್ರೀತಿಸುತ್ತಿರುವುದು ತಿಳಿದು ಮೂಕವಾಗಿ ನಿಂತನು. ತನ್ನ ಅಣ್ಣ ಮೌನವಾಗಿ ನಿಂತಿರುವುದನ್ನು ನೋಡಿದ ಶರದಿ ಅವನ ಬಳಿಗೆ ಬಂದು ಅವನ ಕೈ ಹಿಡಿದು, ಅಣ್ಣ, ನಿಜವಾಗಿಯೂ ನೀನು ನನ್ನನ್ನು ಇಷ್ಟೊಂದು ಗಮನಿಸುತ್ತಿದ್ದೀಯಾ ಎಂದು ತಿಳಿದುಕೊಂಡಿರಲಿಲ್ಲ ಅಣ್ಣ. ಹೌದು ಅಣ್ಣ, ನೀನು ಹೇಳಿದ ಹಾಗೆ ನಾನು ಬದಲಾಗಿದ್ದೇನೆ. ಆದರೆ ಇದು ನನಗಾಗಿ ಆದ ಬದಲಾವಣೆಯಲ್ಲ, ಧನುಗೋಸ್ಕರ ಆದ ಬದಲಾವಣೆ. ನೀನು ಹೇಳಿದ್ದು ನಿಜ. ಮೊದಲು ಬೇಸರದಲ್ಲೇ ಇದ್ದೆ, ಆದರೆ ಈಗ ನಮ್ಮಿಬ್ಬರ ಮಧ್ಯೆ ಇರುವಂತಹ ಮನಸ್ತಾಪವನ್ನು ಕುಳಿತು ಮಾತನಾಡಿ ಬಗೆಹರಿಸಿಕೊಂಡಿದ್ದೇವೆ. ಈಗ ನನಗೆ ಯಾವುದೇ ಬೇಸರ ಇಲ್ಲ ಅಣ್ಣ. ಇನ್ನು ಮುಂದೆ ನಿಜವಾಗಿಯೂ ನಾನು ತುಂಬ ಖುಷಿಯಾಗಿರುತ್ತೇನೆ. ಪ್ಲೀಸ್ ಅಣ್ಣ, ಖುಷಿಯಾಗಿ ನನ್ನನ್ನು ಕಳುಹಿಸಿಕೊಡು ಎಂದಳು. ನನಗೆ ಬೇಕಾಗಿರುವುದು ನಿನ್ನ ಖುಷಿ ಶರದಿ. ನೀನು ಖುಷಿಯಾಗಿದ್ದರೆ ಅಷ್ಟೇ ಸಾಕು ನನಗೆ ಎಂದವನು ಅವಳ ಕೈ ಹಿಡಿದು ಧನುಷ್ ಬಳಿಗೆ ಕರೆದುಕೊಂಡು ಬಂದು ಹೋದವನು ಇನ್ನೂ ಗಂಭೀರವಾಗಿ ನಿಂತಿದ್ದ ಧನುಷ್ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡು ಶರದಿಯ ಹಸ್ತವನ್ನು ಧನುಷ್ ಕೈ ಹಸ್ತದ ಮೇಲೆ ಇರಿಸಿ, ನೀವು ಹೇಳಿದ ಹಾಗೆ ಇವಳು ಇಷ್ಟು ದಿನ ನನ್ನ ತಂಗಿ ಆಗಿದ್ದಳು, ಆದರೆ ಈಗ ಇವಳು ನಿಮ್ಮ ಹೆಂಡತಿ. ನಿಮ್ಮ ಹೆಂಡತಿಯನ್ನು ಕರೆದುಕೊಂಡು ಹೋಗಿ ಎಂದಿದ್ದನು. ರಿಷಿಯ ಮಾತು ಕೇಳಿ ಶರದಿಯ ದುಃಖ ಹೆಚ್ಚಾಗಿ ತೊಡಗಿತು. ಒಡನೆ ಅವನನ್ನು ತಬ್ಬಿ ಜೋರಾಗಿ ಅಳಲು ಶುರು ಮಾಡಿದಳು. ಶರದಿ, ಎಲ್ಲವೂ ಸರಿ ಹೋಯ್ತಲ್ಲ, ಮತ್ತೆ ಯಾಕೆ ಹೀಗೆ ಅಳುತ್ತಿದ್ದೀಯಾ ಎಂದು ರಿಷಿ ಕೇಳಿದರೆ, ಸಾರಿ ಅಣ್ಣ, ನನ್ನಿಂದ ನಿನಗೆ ಬೇಜಾರಾಗಿದೆ ಎಂದಳು. ಹಾಗೇನಿಲ್ಲ ಶರದಿ, ನನಗೆ ಎಷ್ಟೇ ಕಷ್ಟ ಆದರೂ ನೋವಾದರೂ ಸಹಿಸುತ್ತೇನೆ. ಆದರೆ ನಿನಗೆ ಸ್ವಲ್ಪ ನೋವಾದರೂ ನನಗೆ ಸಹಿಸಲು ಆಗುವುದಿಲ್ಲ. ಈಗ ಎಲ್ಲವೂ ಸರಿ ಹೋಯ್ತಲ್ಲ, ಅದೇ ಸಮಾಧಾನ ಎಂದನು. ಧನುಷ್ ಮಾತ್ರ ಗಂಭೀರವಾಗಿ ಅಲ್ಲಿಂದ ಹೊರಟರೆ ಶರದಿ ಎಲ್ಲರಿಗೂ ಹೇಳಿ ಅಲ್ಲಿಂದ ಹೊರಟಿದ್ದಳು. ಚಕ್ರವರ್ತಿ ಮನೆಯ ಒಳಗೆ ಬರುವವರೆಗೂ ಇಬ್ಬರಲ್ಲಿಯೂ ಮಾತಿಲ್ಲ. ಇಬ್ಬರು ಗೌಡ ಮೌನದೂರಿಗೆ ರಾಯಭಾರಿಗಳಾಗಿ ಬಂದಿದ್ದರು. ಕಾರಿನಿಂದ ಇಳಿದು ಬಾಗಿಲಿಗೆ ಬಂದ ತಕ್ಷಣ ಇಬ್ಬರನ್ನು ಸ್ಪಂದನ ಅವರು ಒಳಗೆ ಬರದ ಹಾಗೆ ಅಲ್ಲೇ ತಡೆದು ನಿಲ್ಲಿಸಿದ್ದರು. ಮಮ್ಮಿ, ನೀವು ಹೇಳಿದ ಹಾಗೆ ಶರದಿಯನ್ನು ಕರೆದುಕೊಂಡು ಬಂದಿದ್ದೇನೆ, ಮತ್ತೆ ಯಾಕೆ ಬಾಗಿಲಿನಲ್ಲಿಯೇ ನಿಲ್ಲಿಸುತ್ತಿದ್ದೀರಾ ಎಂದು ಅಸಮಾಧಾನದಲ್ಲಿಯೇ ಕೇಳಿದನು. ಒಂದು ನಿಮಿಷ, ಸುಮ್ಮನೆ ನಿಲ್ಲುವುದನ್ನು 7 ತಿಂಗಳಿಗೆ ಹುಟ್ಟಿದವನ ಹಾಗೆ ಆಡ್ತಿದ್ದೀಯಲ್ಲ ಎಂದವರು, ಸೀತಾ, ಬೇಗ ತೆಗೆದುಕೊಂಡು ಬಾ ಎಂದರು. ಸ್ಪಂದನ ಅವರು ಸೀತಾಗೆ ಮೊದಲೇ ಹೇಳಿ ಆರತಿ ತಟ್ಟೆಯನ್ನು ತಯಾರಿಸಿದ್ದರು. ಅದನ್ನು ಹಿಡಿದು ಸೀತಾ ಅವರು ಬಾಗಿಲ ಬಳಿಗೆ ಬರುತ್ತಿದ್ದ ಹಾಗೆ, ಇದೇನು ಮಮ್ಮಿ, ನಾನೇನು ಯುದ್ಧ ಗೆದ್ದು ಬಂದಿದ್ದೀನಾ, ಆರತಿ ಮಾಡುತ್ತಿದ್ದೀರಲ್ಲ ಎಂದನು. ಹೆಂಡತಿಯ ಮನಸ್ಸನ್ನು ಗೆಲ್ಲುವುದು ಒಂದು ಯುದ್ಧವೇ ಅಲ್ಲವದನು. ನೀವಿಬ್ಬರು ನವ ದಂಪತಿಗಳಾಗಿ ಈ ಮನೆಯ ಬಾಗಿಲಿಗೆ ಬಂದಾಗ ಇಬ್ಬರಲ್ಲಿಯೂ ಗೊಂದಲಗಳು ಇದ್ದವು. ಆದರೆ ಈ ಬಾರಿ ನಿಮ್ಮ ಗೊಂದಲಗಳೆಲ್ಲ ದೂರವಾಗಿದೆ. ಇನ್ನು ನೀವು ಮುಂದೆ ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರಲಿ ಎಂದು ಈ ಆರತಿ ಮಾಡುತ್ತಿರುವುದು ಎಂದು ಹೇಳುತ್ತಾ ಮಗ ಸೊಸೆಗೆ ತಾವೇ ಆರತಿ ಮಾಡಿ ಇಬ್ಬರಿಗೂ ಆರತಿ ನೀರನ್ನು ಹಣೆಗೆ ಹಚ್ಚಿದವರು, ಶರದಿ, ಈ ಮನೆಯಲ್ಲಿ ನೀನು ಮೊದಲಿನ ಹಾಗೆ ಬೇಸರದಲ್ಲಿ ಇರುವ ಹಾಗಿಲ್ಲ.
ಇದು ನಿನ್ನ ಮನೆ, ಯಾವಾಗಲೂ ಖುಷಿಯಿಂದ ಇರಬೇಕು. ನಿನಗೆ ಏನೇ ಸಮಸ್ಯೆ ಆದರೂ ಅದನ್ನು ಮುಚ್ಚುಮರೆ ಇಲ್ಲದೆ ಹೇಳಿಕೊಳ್ಳಬೇಕು. ಇನ್ನೆಂದು ನಿನ್ನ ಮನಸ್ಸಿನಲ್ಲಿ ನೀನು ಹೊರಗಿನವಳು ಎನ್ನುವ ಫೀಲ್ ಬರಬಾರದು. ಅರ್ಥ ಆಯ್ತಾ ಎಂದರೆ ಅವರ ಮಾತಿಗೆ ಆಯಿತು ಎಂದು ತಲೆಯಾಡಿಸಿದಳು. ಅವಳನ್ನು ನೋಡಿ ಮುಗುಳು ನಕ್ಕವರು, ಬಲಗಾಲಿಟ್ಟು ಒಳಗೆ ಬಾ ಎಂದು ಹೇಳುತ್ತಾ ಆರತಿ ತಟ್ಟೆಯನ್ನು ಕೆಲಸದವರಿಗೆ ನೀಡಿ ತಾವು ಕೂಡ ಒಳಗೆ ಬಂದಿದ್ದರು. ಶರದಿ ಮನೆಗೆ ಬಂದದ್ದು ಆ ಮನೆಯಲ್ಲಿ ಎಲ್ಲರಿಗೂ ಖುಷಿಯಾದರೆ ಅನತಿ ಮಾತ್ರ ಮುಖ ಸಿಂಡರಿಸುತ್ತಲೇ ಕೋಣೆಗೆ ಹೋಗಿದ್ದಳು. ಆ ಮನೆಯಲ್ಲಿ ಎಲ್ಲರೂ ಶರದಿಗೆ ಇಂಪಾರ್ಟೆನ್ಸ್ ಕೊಡುವುದನ್ನು ಅವಳಿಂದ ಸಹಿಸಲು ಆಗುತ್ತಿರಲಿಲ್ಲ. ಶರದಿಯ ಬಳಿಗೆ ಬಂದಂತಹ ಮಿಥುನ್ ಅವರು, ಶರದಿ, ಇನ್ನು ಮುಂದೆ ನಿಮ್ಮಿಬ್ಬರ ಮಧ್ಯೆ ಈ ರೀತಿಯ ಮನಸ್ತಾಪಗಳು ಬರುವುದಿಲ್ಲ ಎಂದು ತಿಳಿದುಕೊಂಡಿದ್ದೀನಿ. ನನ್ನ ಮಗನದ್ದು ಮಗುವಿನಂತಹ ಮನಸ್ಸು, ಆದರೆ ಸ್ವಲ್ಪ ದುಡುಕು ಸ್ವಭಾವ ಅಷ್ಟೇ ಎಂದರೆ, ಪಪ್ಪ ಇಷ್ಟು ದಿನ ಮಮ್ಮಿ ಆಯಿತು, ಈಗ ನೀವು ಹಾಗೆ ಹೇಳ್ತೀರಾ ಎಂದು ಅಸಹನೆಯಲ್ಲಿ ಹೇಳಿದನು. ಅವನ ಮಾತಿಗೆ ಶರದಿಗೆ ಒಳಗೊಳಗೆ ನಗು ಮೂಡಿತು. ನಾನೇನು ಬೇರೆಯವರ ಬಳಿ ಹೇಳ್ತಿಲ್ಲಪ್ಪ, ನನ್ನ ಸೊಸೆಯ ಬಳಿ ಹೇಳುತ್ತಿರುವುದು ಎಂದು ಮುಗುಳು ನಕ್ಕರೆ, ಸರಿ, ನನಗೆ ಆಫೀಸ್ಗೆ ಟೈಮ್ ಆಗುತ್ತದೆ, ತಿಂಡಿ ತಿಂದು ಆಫೀಸ್ಗೆ ಹೋಗುತ್ತೇನೆ ಎಂದು ಅಲ್ಲಿಂದ ಹೊರಟನು. ಶರದಿ, ಹೋಗು, ನೀನು ತಯಾರಾಗಿ ಬಾ, ನಾವು ಸ್ಕೂಲ್ಗೆ ಹೋಗೋಣ ಎಂದು ಶರದಿಯನ್ನು ತಯಾರಾಗಲು ಕಳಿಸಿದರು ಸ್ಪಂದನ. ಮುಂದುವರಿಯುವುದು. ಧನ್ಯವಾದಗಳು.